ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ವಿಜಯ ಕರ್ನಾಟಕ ಪತ್ರಿಕಾ ವತಿಯಿಂದ ರೈತರಿಗೆ ಪುರಸ್ಕಾರ. ಅಪ್ಪಾಜಿ ಗುರುಕುಲ ಶಾಲೆಯಲ್ಲಿ ಅದ್ದೂರಿಯಾಗಿ ಜರುಗಿದ ಮಕ್ಕಳ ಸಾಂಸ್ಕೃತಿಕ ಉತ್ಸವ. ಪರಿಸರ ಸಂರಕ್ಷಣೆ ಕುರಿತು ಮಕ್ಕಳಿಂದ ಸೈಕಲ್ ಜಾಥಾ ಆಯೋಜನೆ. ಮಾರ್ಚ್ 1 ಹಾಗೂ 2ರಂದು ರಾಚೋಟಿ ವೀರಭದ್ರೇಶ್ವರ ದೇವಸ್ಥಾನ ಅದ್ದೂರಿ ಜಾತ್ರೆ. ಈಗ ವಾರ್ತೆಗಳ ವಿವರ. ನಗರದ ಕನ್ನಡ ಭವನದಲ್ಲಿ ಆಯೋಜನೆ ಮಾಡಲಾಗಿದ್ದ ವಿಜಯ ಕರ್ನಾಟಕ ವಿಕಾಸ್ ಸೂಪರ್ ಸ್ಟಾರ್ ರೈತ ಕಾರ್ಯಕ್ರಮವು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಕಾರ್ಯಕ್ರಮಕ್ಕೂ ಮುನ್ನ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಎತ್ತಿನ ಬಂಡಿಯಲ್ಲಿ ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಹಾಗೂ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಂ ಸೇರಿ ಗಣ್ಯರನ್ನು ಕನ್ನಡ ಭವನಕ್ಕೆ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಕರೆತರಲಾಯಿತು. ಹಾಗೂ ಗಣ್ಯರು ಧಾನ್ಯಗಳನ್ನು ಹರವುದರ ಜೊತೆಗೆ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಸಮಾರಂಭವನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ವಿಜಯ ಕರ್ನಾಟಕ ದಿನಪತ್ರಿಕೆಯ ಸ್ಥಾನಿಕ ಸಂಪಾದಕರಾದ ದೇವಯ್ಯ ಗುತ್ತೇದಾರ್ ಅವರು ಮಾತನಾಡಿ, ವಿಜಯ ಕರ್ನಾಟಕ ದಿನಪತ್ರಿಕೆಯು ರೈತ ಕಾರ್ಮಿಕರ ಪರವಾಗಿದ್ದು, ಈ ರೀತಿ ರೈತರಿಗೆ ಸಹಕಾರವಾಗುವಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ರೈತಾಪಿ ವರ್ಗಕ್ಕೆ ಸದಾ ಬೆಂಬಲಿಸುತ್ತಾ ಬಂದಿದೆ ಎಂದು ಹೇಳಿದರು. ನಂತರ ಮಾತನಾಡಿದ ಡಾಕ್ಟರ್ ಅಜಯ್ ಸಿಂಗ್ ಅವರು, ರೈತರು ದೇಶದ ಬೆನ್ನೆಲುಬಾಗಿದ್ದು, ಮಹಾತ್ಮ ಗಾಂಧೀಜಿ ಅವರು ಹೇಳಿದಂತೆ ನಮ್ಮ ದೇಶ ಅಭಿವೃದ್ಧಿ ಹೊಂದಬೇಕಾದರೆ ಮೊದಲು ಹಳ್ಳಿಗಳ ಅಭಿವೃದ್ಧಿಯಾಗಬೇಕು. ಹಳ್ಳಿಯಲ್ಲಿರುವ ರೈತರು ಅಭಿವೃದ್ಧಿ ಆಗಬೇಕೆಂದು ಅವರ ಆಶಯದಂತೆ ವಿಜಯ ಕರ್ನಾಟಕ ಪತ್ರಿಕೆ ಅದನ್ನು ಸಾಕಾರಗೊಳಿಸುತ್ತಿದೆ ಎಂದರು. ತದನಂತರ ಮಾತನಾಡಿದ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಂ ಅವರು, ಅನ್ನದಾತರ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸುತ್ತಿರುವುದೇ ಒಂದು ಸಾರ್ಥಕತೆ. ಕಲಬುರಗಿಯಲ್ಲಿ ಅಂತಹ ಒಂದು ಕಾರ್ಯಕ್ರಮ ವಿಜಯ ಕರ್ನಾಟಕ ಪತ್ರಿಕೆ ಆಯೋಜನೆ ಮಾಡಿರುವುದು ತುಂಬಾ ಖುಷಿ ಉಂಟು ಮಾಡಿದೆ ಎಂದು ಹೇಳಿದರು. ಸಿನಿಮಾದಾಗ ಸೂಪರ್ ಸ್ಟಾರ, ಕ್ರೇಜಿ ಸ್ಟಾರ, ರೆಬಲ್ ಸ್ಟಾರ ಅಂತೆಲ್ಲ ಕೇಳಿದ್ವಿ. ಸೊ ಅದೇ ಮಾದರಿಯಲ್ಲಿ ಈ ನಾಡಿಗೆ ಅನ್ನ ಕೊಡ್ತಕ್ಕಂಥ ರೈತರನ್ನ ಯಾಕೆ ಸ್ಟಾರ್ ಪಟ್ಟ ಕೊಡಬಾರ್ದು ಅಂತ ತಿಳ್ಕೊಂಡು ನಾವು ಸೂಪರ್ ಸ್ಟಾರ್ ಪಟ್ಟ ಕೊಟ್ಟಿದ್ವಿ. ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳು ವಿಶ್ವಾಸಾರ್ಹತೆ ಕಳ್ಕೊಳ್ತಾ ಇರುವಂತಹ ಸಮಾಜದಲ್ಲಿ ಕೇಳಿ ಬರ್ತದೆ. ಆದರೆ ನಾವು ಮುದ್ರಣ ಏನದಲ್ಲ, ಪ್ರಿಂಟ್ ಈಸ್ ಪ್ರೂಫ್. ನಾವು ಎಲ್ಲವನ್ನ ಸಾಣೆ ಹಿಡಿದು ಯಾವುದು ಓದುಗರಿಗೆ ಬೇಕೋ ಆ ಸುದ್ದಿಯನ್ನು ಮಾತ್ರ ಕೊಡ್ತಾ ಇದ್ದೀವಿ. ಸೊ ನಾವು ಸಾಮಾಜಿಕ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದೀವಿ. ಪತ್ರಿಕೆ ಅಂದರೆ ಬರೀ ಸುದ್ದಿ ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಸಾಮಾಜಿಕ ಜವಾಬ್ದಾರಿಯನ್ನು ಕೂಡ ನಾವು ನಿಭಾಯಿಸ್ತಾ ಬಂದಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಡಾಕ್ಟರ್ ಅಜಯ್ ಸಿಂಗ್ ಅವರನ್ನ ಕರೆಸಿದ್ವಿ. ಯಾಕೆ ಕರೆಸಿದ್ವಿ ಅನ್ನೋದು ಭಾಳ ಆ್ಯಕ್ಚುಲಿ ಮೊದಲೊಂದು ಟೈಮ್ ಇತ್ತು, ಬಟ್ ಆ ಟೈಮ್ ಅವ್ರಿಗೆ ಗೊತ್ತಾಗಲಿಲ್ಲ. ಆ ಟೈಮ್ ಬಿಟ್ಟು ಅವ್ರು ಕೊಟ್ಟಿರ್ತಕ್ಕಂಥ ಟೈಮೇ ನಾವು ಮತ್ತೆ ಡೇಟನ್ನು ಫಿಕ್ಸ್ ಮಾಡಿದ್ವಿ. ಯಾಕೆ ಫಿಕ್ಸ್ ಮಾಡಿದ್ವಿ ಅಂತಂದ್ರೆ ಅದ್ರ ಮೇಲೆ ಜವಾಬ್ದಾರಿ ಭಾಳ ಇದೆ. ಯಾಕಂತಂದ್ರೆ ನೀವು ಅಕ್ಷರ ಆರೋಗ್ಯ ಮಾಡಿರಿ, ಅಕ್ಷರ ಆವಿಷ್ಕಾರ ಮಾಡಿರಿ, ಆರೋಗ್ಯ ಆವಿಷ್ಕಾರ ಮಾಡಿರಿ, ಹೆಲ್ತ್ ಆವಿಷ್ಕಾರ ಮಾಡಿರಿ, ಎಲ್ಲ ಮಾಡಿರಿ. ಆದ್ರೆ ಕೃಷಿಯನ್ನು ಭಾಳ ಕಡೆಗಣಿಸಿದ್ದೀನಿ. ಇದು ನಾನು ಸುಮ್ಮನೆ ಹೇಳೋದಿಲ್ಲ. ಕೆಕೆಆರ್ಡಿಬಿಯಿಂದ ಏನು 2013-14 ಸ್ಥಾಪನೆ ಆಯಿತು, ಅಲ್ಲಿಂದ ಇಲ್ಲಿವರೆಗೂ
ನೀವು 50% ಹಣ ರಸ್ತೆ ಚರಂಡಿಗೆ ಹಾಕಿದೆ. ಕೃಷಿಗೆ ಕೊಟ್ಟಿರ್ತಕ್ಕಂಥ ಪರ್ಸೆಂಟೇಜು 0.1. ಸೊ ಇದು ನಾನು ಹೇಳ್ತಾ ಇಲ್ಲ, ಅವ್ರದ್ದೇ ಕೊಟ್ಟಿದ್ದು KKD ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳನ್ನು ಹೇಳ್ತಾ ಇದ್ದೀನಿ. ನಮ್ಮದು ಸರ್ ಕೃಷಿ ಪ್ರಧಾನ ದೇಶ. ನಾವು ಕೂಡ ಕಲ್ಯಾಣ ಕರ್ನಾಟಕ ಭಾಗದವರು ಕೂಡ ಕೃಷಿ ಮೇಲೆ ಡಿಪೆಂಡ್ ಆಗಿದ್ದೀವಿ. ಕೃಷಿಯನ್ನು ಬಿಟ್ಟು ನೀವು ಕಲ್ಯಾಣ ಕರ್ನಾಟಕ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಈ ಸಲ ನೀವು ಇಲ್ಲಿ ಬಂದಿರತಕ್ಕಂಥ ರೈತರ ಪರವಾಗಿ ನೀವು ಒಕ್ಕೊರಲಿಂದ ಏನು ಹೇಳಿದೆ ಅಂತಂದರೆ, ವಿಜಯ ಕರ್ನಾಟಕ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ನಂಬರ್ 1 ಲೀಡರ್ಶಿಪ್ ಓದುಗಾರರು ಎಲ್ಲಿದ್ದಾರೆ ಅಂದ್ರೆ ವಿಜಯ ಕರ್ನಾಟಕದವರು. ಇವತ್ತು ಈಗಾಗಲೇ ಅವ್ರು ಹೇಳ್ತಾ ಇದ್ದಾರೆ, ಬಹಳಷ್ಟು ಸ್ಟಾರ್ಸ್ ಅನ್ನು ನಾವು ನೋಡಿದ್ದೀವಿ. ಇವತ್ತು ಕನ್ನಡದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಏನಾದರೂ ಒಬ್ರು ರಿಬೆಲ್ ಸ್ಟಾರ್ ಆಗಿರ್ತಾರೆ, ಕ್ರೇಜಿ ಸ್ಟಾರ್ ಆಗಿರ್ತಾರೆ, ಇನ್ನೊಂದು ಸ್ಟಾರ್ ಆಗಿರ್ತಾರೆ, ಇನ್ನೊಂದು ಏನಾದರೂ ಒಂದು ಬಿರುದು ಪಡ್ಕೊಂಡಿರ್ತಾರೆ. ಆದರೆ ಒಂದು ತುತ್ತು ಅನ್ನ ಕೊಟ್ಟಿರುವಂತಹ ಒಬ್ಬ ರೈತ ಅನ್ನದಾತನಿಗೆ, ಅದರಲ್ಲೂ ಕೂಡ ಬಹುಶಃ ಎಲ್ಲ ಕಡೆ ಯಾವ ರೀತಿಯಿಂದ ಉತ್ಪಾದನೆ ಮಾಡಿದ್ದಾನೆ, ಏನೇನು ಮಾಡಿದ್ದಾನೆ, ಅದರ ಬಗ್ಗೆ ಹೆಚ್ಚಿನ ಒಂದು ಕಾಳಜಿ ವಹಿಸಿ ಒಂದು ಸರ್ವೆಯನ್ನು ಮಾಡಿ ಅವ್ರಿಗೆ ಒಂದು ಪ್ರೋತ್ಸಾಹ, ಅವ್ರಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟು ಪ್ರೋತ್ಸಾಹವನ್ನು ನೀಡ್ತಿರುವಂತಹ ಒಂದು ವಿಜಯ ಕರ್ನಾಟಕ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲು ಇಷ್ಟಪಡುತ್ತೇನೆ. ಬಹುಶಃ ಇದು 7ನೇ ಎಡಿಷನ್ ಇದೆ. 7 ವರ್ಷ ನಾನು ಕೂಡ ಸುಮಾರು ಸತಿ ಬಂದೆ. ಹಿಂದಿನ ವರ್ಷ ಕೂಡ ನಾನು ಬಂದಿದ್ದೆ. ತಾವೆಲ್ಲರೂ ಕೂಡ ಇಲ್ಲೇ ಇರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೆ. ನಾನು ಈ ಕಾರ್ಯಕ್ರಮದಲ್ಲಿ ಬರಬೇಕಂತ ನನಗೂ ಬಹಳ ಇತ್ತು. ಮೊನ್ನೆ ನಾನು ಫೋನ್ ಮಾಡಿ ದೂರವಾಣಿ ಮುಖಾಂತರ ಹೇಳಿದಾಗ, ಇಲ್ಲ 22ನೇ ತಾರೀಕಿಗೆ ನನಗೆ ಬರೋಕ್ಕೆ ಕಷ್ಟ ಆಗ್ತದೆ, 24ನೇ ತಾರೀಕಿನೂ ಕೂಡ ನಮ್ಮ ಬಜೆಟ್ ಬಗ್ಗೆ ನಮ್ಮ ಚೀಫ್ ಸೆಕ್ರೆಟರಿ ಅವರು ಕೂಡ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಒಂದು ಮೀಟಿಂಗು ಕೂಡ ಕರೆದಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಅವರು ಹೇಳ್ತಾರೆ, ನಾನು 24 ಆಗಲಿ 22 ಆಗಲಿ ನಾನು ಬರೋದಕ್ಕಾಗಿಲ್ಲ, 23ನೇ ತಾರೀಕು ನಾನು ಖಂಡಿತವಾಗಿ ಬರ್ತೀನಿ ಅಂತ ಇವತ್ತಿನ ದಿವಸ ಬಂದಿದೆ. ಅಂದರೆ ಇದೆಲ್ಲ ನೋಡಿ ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ. ನಮ್ಮ ಮುದ್ದು ಮಕ್ಕಳು ವಿದ್ಯಾರ್ಥಿಯರು ಯಾವ ಒಂದು ರೀತಿಯಿಂದ ಅವ್ರ ಪ್ರದರ್ಶನೆಯನ್ನು ಮಾಡಿದ್ದಾರೆ. ಮತ್ತೆ ಇಲ್ಲಿ ಇರ್ತಕ್ಕಂಥ ಹೊರಗಡೆ ಇರ್ತಕ್ಕಂಥ ಒಂದು ಸಿರಿಧಾನ ಬಗ್ಗೆ ಆಗಲಿ, ಐ ಕ್ಯಾಂಪ್ ಆಗಲಿ, ಹೆಲ್ತ್ ಕ್ಯಾಂಪ್ ಆಗಲಿ, ಬೇರೆ ಬೇರೆ ಯಾವ ರೀತಿಯಿಂದ ಮಾಡಿದ್ದಾರೆ, ಇದೆಲ್ಲ ನೋಡಿದ್ರೆ ಬಹಳ ಸಂತೋಷ ಅನಿಸ್ತದೆ. ಇವತ್ತು ಬಹಳಷ್ಟು ಕಾರ್ಯಕ್ರಮಗಳಿವೆ. ಒಂದು ಸಮಾನತೆ ಸಮಾವೇಶ ಅಂತ ಬಸವ ಕಲ್ಯಾಣದಲ್ಲಿ ಇರ್ತಕ್ಕಂಥ ಒಂದು ಕಾರ್ಯಕ್ರಮ, ಅದು ಪ್ರಾರಂಭವಾಗಲು 12ವರೆಗೆ. ನಾನು ಹೇಳಿದೆಲ್ಲ, ನಾನು ಹೋಗಿ ನಮ್ಮ ಬೆಲ್ದಾರ್ ಶ್ರೀಗಳು ಅವರು ವಿಶೇಷವಾಗಿ ನನಗೆ ಫೋನ್ ಮಾಡಿ ಬರಲೇಬೇಕು ಅಂತ ಹೇಳಿದ್ರೆ, ಬೆಳಗ್ಗೆ ಹೋಗಿ ನಾನು ಅಲ್ಲಿ ಹೋಗಿ ಅವರು ಭೇಟಿಯಾಗಿ ನನ್ನ ಭಾಷಣವನ್ನು ಜಲ್ದಿನೇ ಮುಗಿಸಿ, ಇಲ್ಲ ನಾನು ಹೋಗ್ಬೇಕಾಗಿದೆ ಅಂತ ನಾನು ಇವತ್ತಿನ ದಿವಸ ಇಲ್ಲಿ ಬಂದಿದ್ದೀನಿ. ಈಗಾಗಲೇ ತಾವೆಲ್ಲರೂ ಕೂಡ ಹೇಳಿದ್ದೀರಿ, ಯಾಕಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಾನು ಅಧ್ಯಕ್ಷನಾದ ನಂತರ ನಾನು ಹಿಂದೆ ತೆಗೆದು ನೋಡಿದ್ದೇನೆಂದ್ರೆ, ಮೂಲಭೂತ ಸೌಕರ್ಯಗಳಿಗೆ, ಅದು ರಸ್ತೆಗಳಾಗಲಿ, ಚರಂಡಿಗಳಾಗಲಿ, ಬಿಟಿ ರಸ್ತೆಗಳಾಗಲಿ, ಸಿಸಿ ರಸ್ತೆಗಳಾಗಲಿ, ಬ್ರಿಡ್ಜ್ ಆಗಲಿ, ಬ್ಯಾರೇಜಸ್ಗಳಾಗಲಿ, ಅದಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ನಾವು ಬಳಸ್ಕೊಂಡಿದ್ದೀವಿ. ಆದರೆ ಕೃಷಿಗೋಸ್ಕರ ನಾವು ಹೆಚ್ಚಿನ ಒಂದು ಅನುದಾನ ಬೆಳೆಸ್ಕೊಂಡಿರಲಿಲ್ಲ. ನಾವು ನಮ್ಮ ಭಾಗಕ್ಕೆ ಅಕ್ಷರ ಆವಿಷ್ಕಾರ, ನಮ್ಮ ಭಾಗದ ಜನರಿಗೆ ಅನುಕೂಲ ಆಗಬೇಕಂತ ಶಿಕ್ಷಣಕ್ಕೋಸ್ಕರ ನಾವು ಮಾಡಿದ್ದೀವಿ. ಶಿಕ್ಷಣ ಒಂದು ತಜ್ಞರ ಸಮಿತಿಯು ಕೂಡ ಮೊನ್ನೆ ತಾನೇ ನಾವು ಮಾಡಿದ್ದೀವಿ. ಆರೋಗ್ಯಕ್ಕೋಸ್ಕರ ಸುಮಾರು 857 ಕೋಟಿ, ಈ ವರ್ಷ ಸುಮಾರು 440 ಕೋಟಿ ಆರೋಗ್ಯ ಆವಿಷ್ಕಾರ ಒಂದು ಕಾರ್ಯಕ್ರಮ. ಕಡ್ಡಾಯವಾಗಿ ಬೇರೆ ಎಲ್ಲ ಕೆಲಸ ಬಿಟ್ಟು ನಾವು ಹೋಗಿ ಅವ್ರ ಜೊತೆ ಪಾಲ್ಗೊಂಡಿದ್ದೀವಿ. ನನಗೆ ಬಹಳ ಹೆಮ್ಮೆ ಇದೆ. ಯಾಕೆ ಅಂದರೆ ಅನ್ನದಾತರು ಯಾರಿದ್ದಾರೆ ಅವ್ರಿಗೋಸ್ಕರ ನಾವು ಯಾವುದೋ ಕಾರ್ಯಕ್ರಮ ಮಾಡುವಾಗ ನಾವು ಹೋಗಿ ಭಾಗವಹಿಸ್ತೀವಿ ಅಂದರೆ ಇಟ್ ಈಸ್ ಆರ್ ಗುಡ್ ಫಾರ್ಚೂನ್. ನಮಗೆ ಒಂದು ಒಳ್ಳೆ ಅವಕಾಶ ಅಂತ ನಾನು ಅನ್ಕೊಂಡು ಹೋಗ್ತೀವಿ. ಅವ್ರಿಗೆ ನಾವು ಪ್ರೋತ್ಸಾಹಿಸೋದು ಮಾತ್ರ ನಮ್ಮ ಡ್ಯೂಟಿ ಮಾತ್ರ ಇಲ್ಲ, ಅದು ನಮ್ಮ ಕರ್ತವ್ಯ ಅಂತ ಅಂದ್ಕೊಂಡು ನಾವು ಬಹಳ ಖುಷಿಯಿಂದ ಪಾಲ್ಗೊಳ್ತೀವಿ. ಕೊಪ್ಪಳ ಜಿಲ್ಲೆಯಲ್ಲಿ ನಾನು ನೋಡಿದ್ದೀನಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೋಡಿದ್ದೀನಿ, ಈಗ ಕಲಬುರಗಿ ಜಿಲ್ಲೆಯಲ್ಲಿ ಸಹ ಈ ರೀತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಬಹಳ ಖುಷಿ ಅನಿಸ್ತಾ ಇದೆ. ಆಯೋಜಕರಿಗೆ ನಾವು ವಿಶೇಷವಾಗಿ ಅವರ ಶ್ಲಾಘನೀಯ ಕೆಲಸಕ್ಕೆ ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ.
ಎರಡನೇದಾಗಿ ಇಲ್ಲಿ ಬಂದಿರೋರು 9 ಯಾರು ಗುರುತಿಸಿದ್ದಾರೆ, ಅವರು 9 BK ಸೂಪರ್ ಸ್ಟಾರ್ ರೈತರು ಅಂತ 2024-25ನೇ ಇಸ್ವಿದು ಗುರುತಾಗಿರೋರು ಪ್ರತಿಯೊಬ್ಬರು ರೈತರ ಬಾಂಧವಗಳಿಗೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಮತ್ತು ಜಿಲ್ಲಾಡಳಿತ ವತಿಯಿಂದ ತಮಗೆ ಅಭಿನಂದನೆಗಳು. ನಿಜವಾಗ್ಲೂ ಯು ಆರ್ ಅನ್ ಅಸೆಟ್ ಟು ಕಲಬುರಗಿ ಡಿಸ್ಟ್ರಿಕ್ಟ್. ತಾವು ಒಂದು ಸ್ಟ್ರೆಂತ್ ನಮ್ಮೆಲ್ಲರಿಗೆ. ನನಗೆ ಧೈರ್ಯ ತುಂಬ್ತಾ ಇರೋದು ನಿಮ್ಮ ಒಂದು ಕಾರ್ಯ. ಹಾಗಾಗಿ ನನಗೆ ನಿಜವಾಗ್ಲೂ ಬಹಳ ಖುಷಿ ಅನಿಸ್ತಾ ಇದೆ. ಈ ವರ್ಷ ನಿಮ್ಮ ಒಂದು ಸೇವೆಗಳು ಅವ್ರು ಗುರುತಿಸಿರಬಹುದು, ಆದರೂ ಕಲಬುರಗಿ ಜಿಲ್ಲೆಯಲ್ಲಿ ಇರೋದು ಎಲ್ಲ ರೈತರುಗಳಿಗೆ ನಂದು ಯಾವಾಗಲೂ ಅವ್ರಿಗೆ ಸಲಾಮ್ ಹೇಳ್ತೀನಿ. ಯಾಕೆಂದರೆ ಅವ್ರಿಗೋಸ್ಕರನೇ ನಮ್ಮೆಲ್ಲರಿಗೆ ಊಟ ತಿಂಡಿ ಸಿಗ್ತಾ ಇರೋದು. ಹಾಗಾಗಿ ಪ್ರತಿಯೊಬ್ಬ ರೈತರು ಯಾರಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತು ಕರ್ನಾಟಕ ರಾಜ್ಯದವರಿಗೆ ಈ ವೇದಿಕೆ ಮುಖಾಂತರ ಅವರಿಗೆ ಧನ್ಯವಾದವನ್ನು ಮತ್ತು ಅಭಿನಂದನೆಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಾವೆಲ್ಲರೂ ಮಾತಾಡುವಾಗ ಕೇಳ್ತಾ ಇದ್ರು, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತುರ್ ಬೋಲ್ ಅಂತ ಕರಿತೀವಿ ನಾವು ಕಲಬುರಗಿಗೆ. ಕಲಬುರಗಿ ಜಿಲ್ಲೆಯಲ್ಲಿ ಇರೋದು GI ಟ್ಯಾಗ್ ತುರ್ ಏನಿದೆ ವರ್ಲ್ಡ್ ಫೇಮಸ್ ಇದೆ. ಬೇರೆ ಬೇರೆ ದೇಶದಲ್ಲಿ ಅದು ಎಕ್ಸ್ಪೋರ್ಟ್ ಆಗ್ತಾ ಇದೆ. ಮತ್ತು ಕರ್ನಾಟಕದಿಂದ ಬಿಜಾಪುರ ಆ್ಯಂಡ್ ಗುಲ್ಬರ್ಗಾದಿಂದ ಬರ್ತಾ ಇರೋದು ಏನಿದೆ, ಯಾವಾಗಲೂ ನಮ್ಮ ಕ್ವಾಲಿಟಿ ಅಥವಾ ಕ್ವಾಂಟಿಟಿ ಕಡಿಮೆ ಆಯ್ತಂದ್ರೆ ಕೇಂದ್ರ ಸರ್ಕಾರದ ತಂಡ ಬಂದು ತನಿಖೆ ಮಾಡಿಸ್ತಾರೆ. ಯಾಕೆಂದರೆ ಇಲ್ಲಿಂದ ಕಡಿಮೆ ಉತ್ಪಾದನೆ ಆಯ್ತಂದ್ರೆ ನಾವು ಬೇರೆ ರಾಜ್ಯದಿಂದ ಇಂಪೋರ್ಟ್ ಮಾಡೋದು ಒಂದು ಸಂದರ್ಭ ಬರುತ್ತೆ. ನಮ್ಮ ಸಂಪೂರ್ಣವಾಗಿ ನಮ್ಮದು ಇಸೆನ್ಷಿಯಲ್ ಕಮಾಡಿಟೀಸ್ ಅಡಿಯಲ್ಲಿ ಬರುತ್ತೆ ಇದು. ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಇದ್ರ ಬಗ್ಗೆ ವಾಚ್ ಆ್ಯಂಡ್ ವಾರ್ಡ್ ಮಾಡ್ತಾ ಇರ್ತಾರೆ. ಬಹಳ ವರ್ಷದಿಂದ ಒಂದು 3-4 ವರ್ಷ ಹಿಂದೆನೂ ನೆಟ್ಟೆ ರೋಗ ಅಂತ ಬಂದಿತ್ತು. ಈಗ ಈ ವರ್ಷನೂ ನೆಟ್ಟೆ ರೋಗ ರೀತಿಯಲ್ಲಿ ಡೆಡ್ ರಾಟ್ ಡಿಸೀಸ್ ಅಂತ ಬಂದಿದೆ. ನನಗೆ ಒಂದು ಮಾತು ಏನಂದರೆ, ನಾನು ಪದೇ ಪದೇ ಯಾವುದೂ ರೈತರದ್ದು ಕಾರ್ಯಕ್ರಮದ ಹೋದಾಗ ನಾನು ಎಲ್ಲ ಕಡೆ ವಿನಂತಿಸ್ತೀನಿ, ತಾವು ಎಲ್ಲರೂ ವಿಮೆ ಮಾಡ್ಕೊಳ್ಬೇಕು, ಇನ್ಶೂರೆನ್ಸ್ ಮಾಡಿ. ಯಾಕೆಂದರೆ ನಾವು ಇನ್ಶೂರೆನ್ಸ್ಗೋಸ್ಕರ ಬಹಳಷ್ಟು ದುಡಿತಾ ಇದ್ದೀವಿ. ನಾವೆಲ್ಲರೂ ಅವ್ರ ಜೊತೆ ಬಹಳ ಸಂಘರ್ಷ ಮಾಡ್ತಾ ಇದ್ದೀವಿ. ಹಿಂದಿನ ವರ್ಷ 2023-24ನೇ ಇಸ್ವಿ ಕಾರ್ಯಕ್ರಮದಲ್ಲಿ ವಿಜಯ ಕರ್ನಾಟಕ ಪತ್ರಿಕೆಯ ವತಿಯಿಂದ 9 ಜನ ರೈತರಿಗೆ ವಿಕಾಸ್ ಸೂಪರ್ ರೈತ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಮಳೇಂದ್ರ ಮಠದ ವಿಶ್ವರಾಧ್ಯ ಶಿವಾಚಾರ್ಯರು ವಹಿಸಿಕೊಂಡಿದ್ದರು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಸೋಮಶೇಖರ್ ಗೋನಾಯಕ್, ಕೃಷಿಕ ಸಮಾಜದ ಅಧ್ಯಕ್ಷರಾದ ಸಿದ್ದರಾಮಪ್ಪ ಪಾಟೀಲ್ ದಂಗಾಪುರ್, ಕೃಷಿ ಜಂಟಿ ನಿರ್ದೇಶಕ ಸಮದ್ ಪಟೇಲ್,
ಕೆವಿಕೆಯ ರಾಜು ತೆಗ್ಗಳ್ಳಿ ಸೇರಿದಂತೆ ವಿಜಯ ಕರ್ನಾಟಕ ಪತ್ರಿಕೆಯ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಕಲಬುರಗಿ ನಗರದ ಹೊರವಲಯದ ಉದ್ನೂರ್ ಗ್ರಾಮದಲ್ಲಿರುವ ಅಪ್ಪಾಜಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಏರ್ಪಡಿಸಲಾಗಿದ್ದ ಮಕ್ಕಳ ಸಾಂಸ್ಕೃತಿಕ ಉತ್ಸವ, ಅಪ್ಪಾಜಿ ಗುರು ಸೇವಾ ಭಾಗ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಜಿಡ್ಗಾ ಮುಗುಳುಕೋಡ್ ಮಠದ ಪೀಠಾಧಿಪತಿ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಹಾಗೂ ದಕ್ಷಿಣ ಕ್ಷೇತ್ರದ ಮಾನ್ಯ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಡಾಕ್ಟರ್ ಮುರುಘರಾಜೇಂದ್ರ ಶ್ರೀಗಳು ಸಸಿಗೆ ನೀರೆರಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು, ಡಿಡಿಪಿಯವರು, ಸೇಗ್ಜಿಯವರು ಮತ್ತು ಗೆಳೆಯರಾಗಿರ್ತಕ್ಕಂಥ ದೇವಯ್ಯ ಗುತ್ತ. ಬಳಿಕ ಸಮಾರಂಭವನ್ನು ಉದ್ದೇಶಿಸಿ ಪೂಜ್ಯ ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಶಾಸಕ ಅಲ್ಲಂಪ್ರಭು ಪಾಟೀಲ್, ಎಸ್ಪಿ ಅಡ್ಡೂರು ಶ್ರೀನಿವಾಸಲು ಹಾಗೂ ಅಪ್ಪಾಜಿ ಗುರುಕುಲ ಶಾಲೆಯ ರಾಜ್ಕುಮಾರ್ ಉದ್ನೂರ್ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಬಸವಣ್ಣಪ್ಪ ದೇವರು ಸೊಂಟನೂರ್, ವಿಟ್ಟಪ್ಪ ಮುಗುಳುಕೋಡ್ ಮಹಾರಾಷ್ಟ್ರ, ಮೈಂದ್ರಗಿಯ ಭಾಗೀರಥಿ, ಆನಂದಪ್ಪ, ಭೂತೆ ನಾಗಮ್ಮ, ಗುರುನಾಥ್ ಅವರಿಗೆ ಅಪ್ಪಾಜಿ ಗುರು ಸೇವಾ ಭಾಗ್ಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಅಪ್ಪಾಜಿ ಗುರುಕುಲ ಶಾಲೆ ಮಕ್ಕಳ ಸಾಂಸ್ಕೃತಿಕ ಉತ್ಸವ ಅನ್ನುವಂಥದ್ದು ನಮ್ಮ ರಾಜ್ಯ ಬಹಳ ದೊಡ್ಡ ಪ್ರಮಾಣದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಇದನ್ನೆಲ್ಲ ನೋಡಿದಾಗ ಇವತ್ತು ಅಪ್ಪಾಜಿ ಗುರುಕುಲ ಶಾಲೆ 12 ಮಕ್ಕಳಿಂದ ಪ್ರಾರಂಭ ಆಗಿರುವಂಥ ಈ ಶಾಲೆ ರಾಜ್ಕುಮಾರ್ನ ಒಂದು ಹಿಂದಿನ ಜೀವನದ ಇತಿಹಾಸವನ್ನು ನೋಡಿದಾಗ ನಾನು ಪ್ರಥಮದ ಒಂದು ಸಂದರ್ಭದಿಂದಲೂ ಕೂಡ ಬಹಳ ಅತ್ಯಂತ ಹತ್ತಿರದಿಂದ ನಾನು ಅವರ ಸೇವೆಯನ್ನು, ಅವರ ಒಂದು ನಡವಳಿಕೆಯನ್ನು ನಾನು ಅತ್ಯಂತ ಸಮೀಪದಿಂದ ಕಂಡಂತ. ಹೀಗಾಗಿ ಪ್ರತಿಯೊಂದು ಕೂಡ ಅಂದಿನಿಂದ ಇಂದಿನವರೆಗೂ ಗುರುಮಾರ್ಗ ಇಲ್ಲದೆ, ಗುರುವಿನ ಆಶೀರ್ವಾದ ಇಲ್ಲದೆ ಈ ಸಂಸ್ಥೆಯಲ್ಲಿ ಒಂದು ಕಡ್ಡಿನೂ ಕೂಡ ಎತ್ತಿಡುವುದಿಲ್ಲ. ಅವತ್ತಿನಿಂದ ಇವತ್ತಿನವರೆಗೆ ನಾನು ನೋಡುವಂಥ ಒಂದು ರಾಜ್ಕುಮಾರನ ವ್ಯಕ್ತಿತ್ವ, ನಡವಳಿಕೆಯನ್ನು ನೋಡಿದಾಗ ನಮ್ಮ ಇಲ್ಲಿ ಶಿವಪುತ್ರ ಇದ್ದಾನೆ, ಶಿವಪುತ್ರ ಮತ್ತು ರಾಜು ಇಬ್ಬರು ಸೇರ್ಕೊಂಡು ಮೊದಲ ಈ ಶಾಲೆ ಒಳಗಡೆ ಮಕ್ಕಳಿಗೆ ಪಾಠ ಮಾಡ್ತಕ್ಕಂಥದ್ದು, ರಾತ್ರಿ ಸಾರಿ ಕಲಿಸ್ತಕ್ಕಂಥದ್ದು, ಅಂಥ ಒಂದು ಸೇವೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಕೂಡ ಮುಂದೆ ಕೆಲವೊಂದು ದಿವಸಗಳಾದ ನಂತರ ಇಂಥ ಒಂದು ಶಾಲೆಯನ್ನು ಪ್ರಾರಂಭ ಮಾಡಬೇಕಂತ ಅಪ್ಪಾಜಿ ನಿಮ್ಮ ಆಶೀರ್ವಾದ ಇದ್ರೆ ಮುಂದುವರಿತೀನಿ. ನಾನು ಬಹಳ ಸಂತೋಷದಿಂದ, ಮನಸ್ಪೂರ್ವಕವಾಗಿ, ಅತ್ಯಂತ ಆನಂದದಿಂದ ಈ ಕಾರ್ಯವನ್ನು ಮಾಡಲಿಕ್ಕೆ ನಾನು ಆಶೀರ್ವಾದವನ್ನು ಮಾಡಿದೆ. ರಾಜು, ಇವತ್ತು ಈ ಶಾಲೆ ಪ್ರಾರಂಭ ಆಗಿರುವಂಥದ್ದು ಗುರುಗಳ ಹೆಸರಿನ ಮೇಲೆ. ಆ ಶಾಲೆ ಒಂದು ವೇಳೆ ಪ್ರಾರಂಭವಾಗಿ ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಪ್ರಾರಂಭ ಆಯಿತು ಅಂತಂದರೆ ಸಂಸ್ಥೆ ಕಟ್ಟುವುದಷ್ಟು ಸರಳ ಕೆಲಸ ಅಲ್ಲ. ಸಂಸ್ಥೆ ಕಟ್ಟಿ ಬೆಳೆಸುತ್ತನೂ ಬಹಳ ದೊಡ್ಡ ಅನೇಕ ತೊಂದರೆಗಳು ಎದುರಾಗ್ತವೆ. ಆದರೆ ಮುಂದಿಟ್ಟ ಹೆಜ್ಜೆ ಹಿಂದೆ ಇಡುವುದಿಲ್ಲ ಅನ್ನುವಂಥ ನಿರ್ಧಾರ ಇದ್ರೆ ಮಾತ್ರ ಗುರುಗಳ ಹೆಸರನ್ನು ತಗೊಂಡು ಮುಂದೆ ಹೋಗುವಂತ ನಾನು ಆದೇಶ ಮಾಡಿದ್ದೆ. ಸರಸ್ವತಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜ ಕಿ, ಪೂಜ್ಯ ಮುರುಘರಾಜೇಂದ್ರ ಮಹಾರಾಜ ಕಿ. ಅವತ್ತು ನಿಮ್ಮ ಆಶೀರ್ವಾದ ಇದ್ರೆ ಹಿಮಾಲಯ ಪರ್ವತದಂತ ಗುಡ್ಡದಂತ ಸಮಸ್ಯೆ ನನ್ನ ಎದುರು ಬಂದರೂ ಕೂಡ ನಿಮ್ಮ ಆಶೀರ್ವಾದದಿಂದ ಅದು ಮಂಜಿನಂಗೆ ಕರಗಿ ಹೋಗ್ತದೆ. ನಾನು ಆ ಒಂದು ಹೆಸರನ್ನ ಗುರುಗಳ ಹೆಸರಿಗೆ ಒಂದು ಚ್ಯುತಿ ಬರದಂತ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತೇನೆ ಅಂತೇಳಿ ಅವತ್ತು ಗಟ್ಟಿ ಪಾದ ಹಿಡಿದಿದ್ದ ಕಾರಣನೇ ಇವತ್ತು ಅಪ್ಪಾಜಿ ಗುರುಕುಲ ಇಷ್ಟು ಎತ್ತರ ಬೆಳೆದು ನಿಂತಿರುವಂಥದ್ದು. ಎಷ್ಟು 12 ಮಕ್ಕಳಿಂದ ಪ್ರಾರಂಭ ಆಗಿರುವಂಥದ್ದು. ಇವತ್ತು ನೋಡಿ ಇಲ್ಲಿ ಕೆಳಗೆ ನಿಂತು ಮೇಲೆ ನೋಡಿದ್ರೆ ತಲೆ ಮೇಲಿನ ಟೋಪಿ ಕೆಳಗೆ ಬರ್ತದೆ. ಅಷ್ಟು ಎತ್ತರವಾಗಿರುವಂಥ ಒಂದು ಶಾಲೆ ನಿರ್ಮಾಣ ಆಗಬೇಕು ಅಂದರೆ ರೊಕ್ಕಿದ್ದವರು, ಸಂಸ್ಥೆ ಅನೇಕ ರೀತಿ ಶ್ರೀಮಂತರಿದ್ದವರು ಸಂಸ್ಥೆ ಕಟ್ಟೋದು ಬಹಳ ದೊಡ್ಡ ಮಾತಲ್ಲ. ಮಠ ಮಂದಿರಗಳು ಇದ್ದಂಥವರು ಸಂಸ್ಥೆ ಕಟ್ಟೋದು ಬಹಳ ದೊಡ್ಡ ಮಾತಲ್ಲ. ಒಬ್ಬ ಸಾಮಾನ್ಯರಾಗಿ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಹಿಂದೆ ಅವರ ತಂದೆ ತಾಯಿ ಏನು ಬಹಳ ದೊಡ್ಡ ಶ್ರೀಮಂತಿಕೆಯಿಂದ ಬಂದಂಥವರಲ್ಲ, ಅತ್ಯಂತ ಕಡು ಬಡತನದಲ್ಲಿ ಬಂದು ಇವತ್ತು ಒಂದು ಮಾಡಬೇಕು ಅನ್ನುವಂಥ ಛಲ. ಅದಕ್ಕೆ ಹೇಳ್ತಾರೆ, ಜೀವನದೊಳಗಡೆ ಒಬ್ಬ ವ್ಯಕ್ತಿ ಯಶಸ್ವಿಯಾಗಿ ಮುಂದೆ ಬರಬೇಕಾದ್ರೆ ಮುಂದೆ ಗಟ್ಟಿಯಾಗಿರುವಂಥ ಒಂದು ಗುರಿಯನ್ನು ಇರಬೇಕು, ಅಷ್ಟೇ ಸಮರ್ಥವಾಗಿರುವಂಥ ಹಿಂದೆ ಒಬ್ಬ ಗುರು ಇರಬೇಕು. ಅಂದಾಗ ಮಾತ್ರ
ಆ ವ್ಯಕ್ತಿಯ ಹೆಸರು ಗಗನೆತ್ತರಕ್ಕೆ ಮುಟ್ಟುತ್ತದೆ ಅನ್ನುವಂಥ ಮಾತನ್ನ ಏನು ಹೇಳ್ತಿದ್ರು, ಅದಕ್ಕೆ ಜೀವಂತ ನಿದರ್ಶನ ಅಂತಂದ್ರೆ ಇವತ್ತು ನಮ್ಮ ರಾಜ್ಕುಮಾರ್ ಅನ್ನುವಂಥದ್ದು ಬಹಳ ಅಭಿಮಾನದಿಂದ ಹೇಳ್ತೇನೆ. ಬಹಳಷ್ಟು ಕಷ್ಟಪಟ್ಟು ಇಂಥ ಒಂದು ಪರಿಸ್ಥಿತಿ ಬಂದಿತ್ತು ಜೀವನದಲ್ಲಿ ಅಂದ್ರೆ ಸಾಕಪ್ಪ ಸಾಕು, ಜೀವನನೇ ಸಾಕು ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ಅವನಿಗೆ ಕಷ್ಟದ ಒಂದು ಪರೀಕ್ಷೆ ಕಾಲ ಬಂದೋಯ್ತು. ಆದರೂ ಕೂಡ ನನ್ನ ಹಿಂದೆ ಗುರುಗಳಿದ್ದಾರೆ, ಗುರು ಶಕ್ತಿ ಇದೆ. ಎಂಥ ಸಂಕಷ್ಟ ಬಂದರೂ ಕೂಡ ಇದರಿಂದ ನಾನು ಹೊರಗೆ ಬರ್ತೇನೆ, ಹೊರಗೆ ನನ್ನ ಗುರುಗಳು ತೆಗಿತಾರೆ ಅನ್ನುವಂಥ ಆ ಬಿಟ್ಟ ಒಂದು ಗುರುವಿನ ಮೇಲೆ ಒಂದು ನಂಬಿಕೆ ಇತ್ತಲ್ಲ, ಆ ನಂಬಿಕೆನೇ ಇವತ್ತು ಇಷ್ಟೊಂದು ಮಂದಿಯ ಮನಸ್ಸನ್ನ ಗೆದಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅದು ನನ್ನ ಗುರುಗಳಾಗಿರುವಂಥ ಸಿದ್ದರಾಮ ಶಿವರ ಶಕ್ತಿ ಈ ಸಂಸ್ಥೆ ಮೇಲೆ ಯಾವಾಗಲೂ ಇದೆ ಅನ್ನುವಂಥದಕ್ಕೆ ಮತ್ತೊಂದು ಉದಾಹರಣೆ ಬೇಡ. ಹಾಗಾಗಿ ವಿಶೇಷವಾದಂಥದ್ದು ಇವತ್ತು ನೋಡಿ 96, 97, 98% ಒಂದು ತಮ್ಮ ಒಂದು ಸಾಧನೆಯನ್ನ ಮಾಡಿರ್ತಕ್ಕಂಥ ಮಕ್ಕಳನ್ನ ನೋಡಿದ್ರೆ ಎಷ್ಟು ತೃಪ್ತಿ ಆಗ್ತದೆ ಅಂದ್ರೆ ಬಹುಶಃ ರಾಜ್ಯದೊಂದು ಕೋಟಿ ರೊಕ್ಕ ಕೊಟ್ಟರೆ ಖುಷಿ ಆಗ್ತದಿಲ್ಲ ಗೊತ್ತಿಲ್ಲ. ಆದ್ರೆ ಆ ಮಕ್ಕಳ ಉಜ್ವಲ ಭವಿಷ್ಯವನ್ನ ನೋಡಿದ್ರೆ ಆ ಭವಿಷ್ಯಕ್ಕೆ ನಾವು ಎಷ್ಟು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ, ಅಂತ ತೃಪ್ತಿಯನ್ನಾಗ್ತದೆ. ಇಂಥ ಒಂದು ಸಾಧನೆ ನನಗೆ ಈ ಶಾಲೆಯಿಂದ ಬೇಕಾಗಿತ್ತು. ಆದರೆ ಇವತ್ತು ನಾನು ಅನ್ಕೊಂಡಿದ್ದಕ್ಕಿಂತನೂ 10 ಪಟ್ಟು ಮುಂದೆ ಹೋಗಿ ಸಾಧನೆ ಮಾಡಿರ್ತಕ್ಕಂಥದ್ದು ನನಗೆ ಹಂಡೆ ಹಾಲು ಕುಡಿದಷ್ಟು ಆನಂದ ಆಗಿದೆ ಅನ್ನುವಂಥ ಮಾತನ್ನ ಬಹಳ ಅಭಿಮಾನದಿಂದ ಹೇಳ್ತೇನೆ. ಈ ಶಾಲೆ ಕಲಬುರಗಿಯಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ತನ್ನದೇ ಆಗಿರುವಂಥ ಒಂದು ಸಾಧನೆಯನ್ನ ಮಾಡಿ ಈ ಹೆಸರು, ಗುರುಗಳ ಹೆಸರು ಅದು ಗಗನೆತ್ತರಕ್ಕೆ ಮುಟ್ಲಿ ಅನ್ನುವಂಥ ಒಂದು ಆಶಯ ಕಿರಣವನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ, ಬಹುಶಃ ನಾನು ಪ್ರಯಾಗ್ರಾಜಕ್ಕೆ ಹೋಗಿ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ನನಗೆ ಅಲ್ಲಿ ಹೋಗಿ ಆ ಕಾರ್ಯಕ್ರಮದಾಗ ನಾನು ಒಳಗೆ ಸಿಕ್ಕಾಗ ಅಲ್ಲಿಂದ ಸ್ವಲ್ಪ ನನಗೆ ಬರ್ಲಿಕ್ಕೆ ಆಗಲಿಲ್ಲ. ನಮ್ಮ ಜೋಡ ಬಸವೇಶ್ವರ ಜಾತ್ರಾ ಮಹೋತ್ಸವಕ್ಕೂ ಈ ವರ್ಷ ಪಾಲ್ಗೊಳ್ಳಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಪ್ರಥಮವಾಗಿ ಈ ಗ್ರಾಮದ ಸೀಮೆ ಒಳಗಡೆ ನಾನು ಪ್ರವೇಶ ಮಾಡಿದಾಗ ಮೊದಲು ಹೋಗಿ ಬಸವಣ್ಣನಿಗೆ ನಮಸ್ಕಾರವನ್ನು ಮಾಡಿ ಅಲ್ಲಿ ಗುರು ಆ ಒಂದು ಭಕ್ತಿಯನ್ನು ಸಮರ್ಪಣೆ ಮಾಡಿ ಇವತ್ತು ನೇರವಾಗಿ ಕುಂಭಮೇಳದಿಂದ ಬಂದು ನಂತರ ಒಂದು ಸಿದ್ದರಾಮ ಶ್ರೀಗಳ ಪುಣ್ಯಸ್ಮರಣೋತ್ಸವದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಅಷ್ಟೇ. ಅದನ್ನ ಬಿಟ್ಟು ಇನ್ನೊಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿರುವಂಥದ್ದು ಯಾವುದು ಅಂತಂದ್ರೆ ಅದು ರಾಜ್ಕುಮಾರ್ ಸಾಂಸ್ಕೃತಿಕ ಉತ್ಸವ ಏನು ಮಾಡಿದಾನೆ ಅದರಲ್ಲಿ ಭಾಗಿಯಾಗಿರುವಂಥದ್ದು. ಇದು ಹೇಳುವಂಥ ಉದ್ದೇಶ ಏನು ಅಂತಂದ್ರೆ ಆ ಕುಂಭಮೇಳದಲ್ಲಿ ನಾನು ಪುಣ್ಯ ಮಾಡಿರುವಂಥ ಸ್ಥಾನ ಇವತ್ತು ನೇರವಾಗಿ ಯಾರಿಗಾದ್ರೂ ಸ್ವಲ್ಪದೆ ಅಂದ್ರೆ ಅದು ಅಪ್ಪಾಜಿ ಗುರುಕುಲ ಶಾಲೆಗೆ, ಈ ಮಕ್ಕಳಿಗೆ, ಈ ಪಾಲಕರಿಗೆ ಸಲ್ಲುವಂಥದ್ದು. ಹೀಗಾಗಿ ಆ ಪುಣ್ಯವನ್ನ ಈ ಶಾಲೆಯಲ್ಲಿ ನಿರಂತರವಾಗಿ ಇರಲಿ, ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ಉಜ್ವಲ ಭವಿಷ್ಯವನ್ನ ರೂಪಿಸಲಿ. ಮನುಷ್ಯ ಛಲ ಕೊಟ್ಟ ಅಂತಂದ್ರೆ ಏನೆಲ್ಲ ಸಾಧನೆ ಮಾಡಲಿಕ್ಕೆ. ನಾನು ಮೊನ್ನೆ ಒಂದು ಕಡೆ ನೋಡಿದೆ, ಒಂದು ಹಾಳು ಬಿದ್ದ ಮನೆ ಇತ್ತು, ಆ ಮನೆಗೆ ಬೀಗ ಹಾಕಿದ್ರು. ಸುಮಾರು 10-20 ವರ್ಷ ಹಾಕಿರ್ತಕ್ಕಂಥ ಬೀಗ ತೆಗೆದೇ ಇರಲಿಲ್ಲ, ಅದೆಲ್ಲ ಜಂಗತ್ತು ಹೋಗಿತ್ತು. ಆದರೆ ಆ ಏನು ಬೀಗವನ್ನು ತೆಗಿಲಿಕ್ಕೆ ಮಧ್ಯದೊಳಗಡೆ ನಾವೇನು ಕೈ ಅನ್ನುವಂಥದ್ದು ಹಾಕಿ ನಾವು ಬೀಗ ತೆಗಿತೇವೆ, ಅದರಲ್ಲಿ ಒಂದು ಸಣ್ಣ ಮೊಳಕೆ ಎದ್ದು ಒಂದು ಸಸಿಯನ್ನ ಎದ್ದಿತ್ತು. Thank you.
ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ ಪರಮ ಪೂಜ್ಯ ಯಲ್ಲಾಲಿಂಗ ಮಹಾಪ್ರಭುಗಳು, ಸಿದ್ದರಾಮೇಶ್ವರ ಅಪ್ಪಾಜಿಯವರು, ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮುಖಂಡನುಗಳ ಆಶೀರ್ವಾದದಿಂದ ಈ ಶಾಲೆ ಈ ಮಟ್ಟಕ್ಕೆ 15 ವರ್ಷದಲ್ಲಿ ಹೆಮ್ಮರವಾಗಿ ಬೆಳೆದಿದೆ. ಸುಮ್ಮನೆ ಸಾಧ್ಯವಿಲ್ಲ, ಅಸಾಧ್ಯವಾದ ಮಾತು. ಅದನ್ನು ಸಾಧನೆಗೈದಿರ್ತಕ್ಕಂಥದ್ದು ನಿಜವಾಗಿ ಕೂಡ ರಾಜ್ಕುಮಾರ್ ಅವರಿಗೆ ನಾವು ಅವರ ಇಬ್ಬರು ಪತ್ನಿ ಇಬ್ಬರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಯಾಕಂದರೆ ಪತ್ರಿಕಾ ಛಾಯಾಗ್ರಾಹಕರಾಗಿ ಒಂದು ಶಾಲೆ ಪ್ರಾರಂಭ ಮಾಡಿ ಸಂಸ್ಥಾಪಕರಾಗಿ ರಾಜು ಉದ್ನೂರವರು ಏನು ಕಾರ್ಯ ಸಲ್ಲಿಸ್ತಿದ್ದಾರಲ್ಲ, ಇವತ್ತು 1200 ಮಕ್ಕಳು 16 ಮಕ್ಕಳಿರ್ತಕ್ಕಂಥ ಶಾಲೆ ಇವತ್ತು 1200 ಮಕ್ಕಳನ್ನು ಇವತ್ತು ಈ ಸ್ಥಳದಲ್ಲಿ ಶಾಲೆ ಕಲಿತಾ ಇದ್ದಾರೆ. ಕಲಿತರೂ ಕೂಡ 94% ಕೂಡ ಅವರು ಉತ್ತೀರ್ಣರಾಗಿ ಇವತ್ತು ಒಳ್ಳೆಯ ರಿಸಲ್ಟ್ ಕೂಡ ಬಂದಿದೆ ಶಾಲೆಗೆ. ನಾನು ಹೋದ ಸಲ ಬಂದಿದ್ದೆ ಇಲ್ಲಿ ವಿಜ್ಞಾನ ಮತ್ತು ಜಾನಪದ ಮೇಳ. ಆ ಮೇಳದಲ್ಲಿ ನಿಜವಾಗಿ ಕೂಡ ಹುಡುಗರು ಅದನ್ನು ನೋಡಿದ್ರೆ ಪ್ರಾಕ್ಟಿಕಲ್ ಆಗಿ ತಲೆ ಕುಂದಿರ್ತದೆ. ಮೊನ್ನೆ ಕ್ವಾಟ್ನೂರು ಮಠದಲ್ಲಿ ಅಪ್ಪವರು ಕೂಡ ನಾವು ಅದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆವು. ಅದು ಪ್ರಾಕ್ಟಿಕಲ್ ಆಗಿ ಎಂದೂ ಮರಿಲಿಕ್ಕಾಗೋದಿಲ್ಲ. ಅಂಥ ಒಂದು ಸಬ್ಜೆಕ್ಟ್ ಏನಪ್ಪ ಅಂದ್ರೆ ಎಲ್ಲ ಶಾಲೆಯಲ್ಲಿ ಆಗಬೇಕು. ಯಾಕಂದ್ರೆ DDP ಅವರು ಕೂತಿದ್ದಾರೆ ಇವತ್ತು. ಅದು ಇನ್ನೊಂದು ತಾವು ನೋಡಿರ್ಬೋದು, ಕ್ವಾಟ್ನೂರು ಮಠದಲ್ಲಿ ಸಂಸ್ಕಾರ, ತಂದೆ ತಾಯಿಗೆ ತುತ್ತು ಉಣಿಸ್ತಕ್ಕಂಥದ್ದು, ತಂದೆ ತಾಯಿಗೆ ಪಾದ ಪೂಜೆ ಮಾಡ್ತಕ್ಕಂಥದ್ದು, ಇದೆಲ್ಲ ಸಂಸ್ಕಾರ. ಬರೀ ಶಾಲೆ ಅಂದರೆ ಏನಪ್ಪ ಅಂದ್ರೆ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥದ್ದು ಹೇಳಿದು ಹೋಗೋದ್ರದ್ದು ಅಲ್ಲದು. ಮನುಷ್ಯನಿಗೆ ಕಾಮನ್ ಸೆನ್ಸ್ ಅಂತಾರೆ. ಕಾಮನ್ ಸೆನ್ಸ್ ಬಹಳ ಮುಖ್ಯ. ಕಾಮರಾಜ್ ನಾಡರಿದ್ರು, ಅವ್ರು ಏನು ಶಾಲೆ ಓದಿದ್ದಿಲ್ಲ. ಈ ದೇಶದ ಅತ್ಯುನ್ನತ ಹುದ್ದೆಗೆ ಏನಪ್ಪ ಅಂದ್ರೆ ಅವರು ಹೋಗಿ ಬಂದಿರ್ತಕ್ಕಂಥವ್ರು, ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು. ಬರೀ ಕಾಮನ್ ಸೆನ್ಸ್ನಾಗ. ಆದರೆ ಇವತ್ತು ವಿದ್ಯಾಭ್ಯಾಸ ಅತಿ ಅವಶ್ಯಕತೆ ಇದೆ. ಅದು ಬೇರೆ ಕಡೆಗಿಂತಲೂ ನಮ್ಮಲ್ಲಿ ವಿದ್ಯಾಭ್ಯಾಸದ ಅವಶ್ಯಕತೆ ಭಾಳಷ್ಟಿದೆ. ಯಾಕಂದರೆ ನಮಗೆ ಅನುಕೂಲತೆ ಇದೆ. ನಮ್ಮ ಮಕ್ಕಳನ್ನು ನಾವು ಚೆನ್ನಾಗಿ, ಈ SP ಅವರು ಭಾಳ ಚೆನ್ನಾಗಿ ಮಾತನಾಡಿದ್ರು, ಯಾವುದೂ ವಿಷಯ ಇರಲಿಲ್ಲ ಅವರು. ಯಾವತ್ತೂ ನಮ್ಮಲ್ಲಿ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನು ಅವರೇ ಒಂದು ಆಸ್ತಿಯ ತಿಳ್ಕೊಂಡು ಒಂದೇ ವಿದ್ಯಾಭ್ಯಾಸ ಮಾಡ್ತೀರಿ ಅಂತ ಹೇಳಿದ್ರು ಅವರು. ನಾವೆಲ್ಲ ಭಾಳಷ್ಟು ಹತ್ತು ಮಾಮೂಲಿ ಹೊಲ ತೊಗೋತೀವಿ, ಮನೆ ಕಟ್ಟಿಸ್ತೀವಿ, ಕಾರ್ ತೊಗೋತೀವಿ, ಸುಮ್ಮನೆ ಖರ್ಚು ಮಾಡ್ತೀವಿ, ಮಕ್ಕಳ ಕಡೆ ಲಕ್ಷ್ಯ ಕೊಡೋದಿಲ್ಲ. ನಮ್ಮ ಮಕ್ಕಳೇನೇನು ಬಂದ್ರೆ ದೊಡ್ಡ ಆಸ್ತಿ ನಮಗೆ. ಮುಂದೆ ಅವರೇ ಒಂದು ನೋಡ್ರಿ, ಆಡೂರು ಶ್ರೀನಿವಾಸ್ ಅವರು SP ಆದರು. ಅವ್ರ ತಂದೆ ತಾಯಿ ಕಷ್ಟಪಟ್ಟು ಇವತ್ತು ಅವ್ನು ಹೋಗಿ ಭಾಷಣ ಮಾಡಿದ್ರೆ ನಿಮ್ಮಿದ್ರೆ ನಮ್ಮ ತಂದೆ ತಾಯಿ ಯಾವ ಪರಿಸ್ಥಿತಿಯಲ್ಲಿ ಕಷ್ಟಪಟ್ಟು ನನಗೆ ಶಾಲೆ ಕಲಿಸಿದ್ರು, ನಾನು ಇವತ್ತು SP ಆಗಿ ಮಾಡ್ತೀನಿ, ನನ್ನ ಗುರುಗಳು ಚೆನ್ನಾಗಿ ಕಲಿಸಿದ್ರು ಅಂತೇಳಿ ಇಂಥ ತುಂಬಿದ ಸಭೆಯಲ್ಲಿ ಗುರುಗಳನ್ನು, ಹೆತ್ತ ತಂದೆ ತಾಯಿಗಳನ್ನು ಹಾಡಿ ಹೋಗ್ತಕ್ಕಂಥ ಭಾಗ್ಯ ನಿಮ್ಮ ಮಕ್ಕಳು ಕೂಡ ಮುಂದೆ ನಿಮಗೆ ಹೋಗಬೇಕು. ಅದನ್ನು ಆಗಬೇಕಾದ್ರೆ ನೀವು ನಿಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸ್ಬೇಕಾಗ್ತದೆ. ಬರೀ ಶಾಲೆ ಕಳಿಸಿ ಕೂತ್ರಂತೇಳಿ ಶಾಲೆಯಿಂದ ಮನೆಗೆ ಬಂದಾಗ ಮಗು ಏನು ಓದಿಸಿದಿ, ಏನು ಹೋಮ್ವರ್ಕ್ ಮಾಡಿದ್ರಿ, ಇವತ್ತು ನಿಮ್ಮ ಶಾಲೆಯಲ್ಲಿ ಏನು ಹೇಳಿದ್ರು ಅಂತಕ್ಕಂಥದ್ದು ಭಾಳ ಮುಖ್ಯ. ಅದು ಬರೀ ಗುರುಗಳಿಂದ ಸಾಧ್ಯ ಇಲ್ಲ. ಗುರುಗಳು, ಪಾಲಕರು ಮತ್ತು ಮುದ್ದು ಮಕ್ಕಳು, ಈ 3 ಜನರ ಸಮನ್ವಯವಾಗಿ ಒಳ್ಳೆ ರೀತಿಯಿಂದ ವಿದ್ಯಾಭ್ಯಾಸ ಮಾಡಿದರೆ ಮಾತ್ರ ಅವರು ಒಳ್ಳೆಯ ವಿದ್ಯಾವಂತರಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಇದೆ. ಇವತ್ತು ನಿಮ್ಮ ಬೇರೆ ಕಡೆ ಮಕ್ಕಳಿಗೆ ಡಾಕ್ಟರ್ ಮಾಡಬೇಕಾದ್ರೆ 1 ಕೋಟಿ ರೂಪಾಯಿ ಬೇಕು. ಆದರೆ ನಿಮ್ಮ ಹೈದರಾಬಾದ್, ಕರ್ನಾಟಕ ಈ ಭಾಗದಲ್ಲಿ 371 ಕಲಂ ತಿದ್ದುಪಡಿ ಬಂದಿದೆ. 10 ವರ್ಷದಿಂದ ಸುಮಾರು 1 ಲಕ್ಷ ಮೇಲ್ಪಟ್ಟ ಇಂಜಿನಿಯರ್ಗಳಾಗಿದ್ದಾರೆ. 10,000 ಮಕ್ಕಳು ಡಾಕ್ಟರ್ ಆಗಿದ್ದಾರೆ. ಇಲ್ಲಿ 10,000 ಮಕ್ಕಳು ಇವತ್ತು DSP ಆಗಿದ್ದಾರೆ, CPA ಆಗಿದ್ದಾರೆ, PS ಆಗಿದ್ದಾರೆ. ಅನೇಕ ನೌಕರಿಗಳು ಕೂಡ ಸಿಕ್ಕಿವೆ. ಈ ಭಾಗದಲ್ಲಿ ಇದ್ದವರಿಗೆ ಒಳ್ಳೆಯ ಅನುಕೂಲತೆ ಇದೆ. ಆದ ಕಾರಣ ನೀವು ಬೇರೆ ಕಡೆಯಿಂದ ಬೇರೆ ನಮ್ಮಲ್ಲಿ ಇರ್ತಕ್ಕಂಥವ್ರಿಗೆ ಪುಕ್ಷೆಟ್ ಏನಪ್ಪ ಅಂದರೆ ಡಾಕ್ಟರ್ ಆಗ್ಬೋದು, ಇಂಜಿನಿಯರಿಂಗ್ ಕಲಿಬೋದು, ಅಗ್ರಿಕಲ್ಚರ್ ಕಲಿಬೋದು. ಇವತ್ತು ಎಂಥ ಪೋಸ್ಟಿಂಗ್ ಕೂಡ ಏನಪ್ಪ ಅಂದರೆ ಹೋಲಿಕೆ ಅನುಕೂಲತೆ ಇದೆ. ಆದ ಕಾರಣ ನಿಮ್ಮ ಮಕ್ಕಳಿಗೆ ಒಳ್ಳೆಯ ರೀತಿಯಿಂದ ವಿದ್ಯಾಭ್ಯಾಸ ಮಾಡಬೇಕು. ಮಕ್ಕಳು ಮನೆಗೆ ಬಂದಾಗ TV ಬಂದ್ ಮಾಡಿ, ಮೊಬೈಲ್ ಕೈಯಲ್ಲಿ ಬಂದ್ ಮಾಡಿ ಅವರನ್ನು ಕರೆದು ಬಗಲ ಕುಂದಿಸಿ ಇವತ್ತು ಹೋಮ್ವರ್ಕ್ ಏನು ಕೊಟ್ಟರು, ಏನು ಮಾಡ್ತಾ ಇದ್ದೀರಿ ಅಂತ ಹೇಳಿ ತಾವೆಲ್ಲ ಪ್ರಯತ್ನ ಪಟ್ಟು ನಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕಂತೇಳಿ ಕಳಕಳಿಯಿಂದ ಕೇಳಿಕೊಂಡು ನಾನು ಜಾಸ್ತಿ ಮಾತನಾಡಲಾರೆ. ಯಾಕಂದರೆ ಇವತ್ತು ತಾವೆಲ್ಲ ತಮ್ಮ ಮಕ್ಕಳಿಗೆ ಜೀವನ ಪೂರ್ತಿ ಆ ವಿದ್ಯೆಯನ್ನು ವಾಪಸ್ ತಗೊಳ್ಳೋಕ್ಕೆ ಆಗೋದಿಲ್ಲ. ಸೊ ನನ್ನ ಪ್ರಕಾರ ಆಸ್ತಿ ಅಥವಾ ಹಣಕ್ಕಿಂತ ಒಳ್ಳೆಯದು ಮಕ್ಕಳಿಗೆ ಕೊಡೋದು ಅಂದರೆ ಅದು ವಿದ್ಯಾಭ್ಯಾಸ ಮಾತ್ರ. ಅದರ ಜೊತೆನೂ ಈಗಾಗಲೇ ರಾಜ್ಕುಮಾರ್ ಅವರು ತಿಳಿಸ್ತಾ ಇದ್ರು, ಏನು ಎಜುಕೇಷನಲ್ಲಿನೂ ಎಲ್ಲರೂ ಕೊಡ್ತಾರೆ, ಬಟ್ ಎಜುಕೇಷನಲ್ಲಿನೂ ವ್ಯಾಲ್ಯೂ ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಈಗಿನ ಕಾಲದಲ್ಲಿ ತಾವು ನೋಡ್ತಾ ಇದ್ದಾರೆ, ಎಷ್ಟೋ ಜನ ಮಕ್ಕಳು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಕರಿಯರ್ ಶುರು ಮಾಡಿದ ಮೇಲೆ ಅವ್ರ ತಂದೆ ತಾಯಿ ನೋಡಲಾರದೆ ಹೋಗ್ತಾ ಇರೋದು, ಅಥವಾ ಎಷ್ಟೋ
ಒಳ್ಳೆಯ ವಿದ್ಯಾಭ್ಯಾಸ ಪಡೆದುಕೊಂಡವರು ಅಪರಾಧಗಳಲ್ಲಿ ಭಾಗಿಯಾಗಿರುವುದು ಕಂಡು ಬರ್ತಾ ಇದೆ. ಇದು ಕಾರಣ ಏನು ಅನ್ನೋದು ತಾವು ನೋಡಿದರೆ ವಿದ್ಯಾಭ್ಯಾಸ ಜೊತೆ ಈ ವ್ಯಾಲ್ಯೂ ಎಜುಕೇಷನ್ ಏನಿದೆ ಅನ್ನೋದು ಮಕ್ಕಳಿಗೆಲ್ಲ ಕೊಡಬೇಕಾಗುತ್ತೆ. ಅಂದರೆ ಸಹಾಯಕೋರರವರಿಗೆ ಸಹಾಯ ಮಾಡುವುದು ಅಥವಾ ಹಿರಿಯರಿಗೂ ರೆಸ್ಪೆಕ್ಟ್ ಕೊಡುವುದು, ಹಿರಿಯರಿಗೂ ಗೈಡೆನ್ಸ್ ಕೊಡುವುದು, ಸೊಸೈಟಿಯಲ್ಲಿ ಒಂದು ಒಳ್ಳೆಯ ರೀತಿಯಿಂದ ಜೀವನ ಸಾಗಿಸುವುದು, ಇಂಥವೆಲ್ಲ ಈ ವ್ಯಾಲ್ಯೂ ಎಜುಕೇಷನಲ್ಲಿ ಬರುತ್ತೆ. ಈಗಿನ ಕಾಲದಲ್ಲಿ ಅಪರಾಧಗಳು ಜಾಸ್ತಿ ಆಗುವುದು, ಒಬ್ಬರ ಮೇಲೆ ಒಬ್ಬರು ದ್ವೇಷ, ದುಡ್ಡು ಗಳಿಬೇಕು ಅನ್ನೋ ಆಸೆ, ಎಷ್ಟೋ ತಾವೆಲ್ಲ ನೋಡ್ತಾ ಇದ್ದೀರಾ. ಬಟ್ ನಮ್ಮದು ದೇಶ ಏನಿದೆಯೋ ಮುಂಚಿನ ದಿನಗಳಿಂದ ಒಂದು ಸೆಲ್ಫ್ ಸಫಿಷಿಯೆಂಟ್ ಕಂಟ್ರಿ. ನಮ್ಮ ದೇಶದಲ್ಲಿ ಪ್ರಾಚೀನ ಕಾಲ ಅಂದರೆ ಏನ್ಷಿಯಂಟ್ ಪೀರಿಯಡಲ್ಲಿ ನಮ್ಮ ದೇಶದವರೆಲ್ಲ ಪಬ್ಲಿಕ್ ಎಲ್ಲ ತಮ್ಗೆ ಏನಿತ್ತು ಅದರ ಜೊತೆ ಹ್ಯಾಪಿಯಾಗಿ ಜೀವನ ಮಾಡ್ತಿದ್ರು, ಒಬ್ರಿಗೊಬ್ರು ಸಹಾಯದಿಂದ ಜೀವನ ಮಾಡ್ತಿದ್ರು. ಯಾವುದೇ ತರಹ ಕ್ರೈಮ್ಸು ಇರುವುದಿಲ್ಲ, ದ್ವೇಷ ಇರಲಿಲ್ಲ, ಇಂಥವೆಲ್ಲ ಯಾವುದೇ ಇರಲಿಲ್ಲ. ಬಟ್ ಅದು ಓವರ್ ಎ ಪೀರಿಯಡ್ ಈ ಥರ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದರಿಂದ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಎಜುಕೇಷನ್ನಲ್ಲಿ ವ್ಯಾಲ್ಯೂ ಎಜುಕೇಷನ್ ಕೊಡೋದು ತುಂಬ ಇಂಪಾರ್ಟೆಂಟ್. ರಾಜ್ಕುಮಾರ್ ಅವರು ಯಾವಾಗಲೂ ಹೇಳ್ತಾರೆ, ಇಲ್ಲಿ ಸ್ಕೂಲಲ್ಲಿ ನಮಗೆ ಅವ್ರಿಗೆಲ್ಲ ನಾವು ಹೇಳಿಕೊಡ್ತೀವಿ, ಸೊಸೈಟಿಯಲ್ಲಿ ಒಳ್ಳೆಯ ಮನುಷ್ಯನಾಗಿ ಹೆಂಗೆ ಬದುಕಬೇಕು, ಆದರ್ಶ ಅಂದರೆ ಮಾಡೆಲ್ ಆಗಿ ಹೆಂಗೆ ಇರಬೇಕು ಅನ್ನೋದು ಈ ಶಾಲೆಯಲ್ಲಿ ನಾವು ಎಲ್ಲರೂ ಕಲಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಅದರಿಂದ ಇಷ್ಟೊಂದು ಒಳ್ಳೆಯ ವಿದ್ಯಾಭ್ಯಾಸ ಎಲ್ಲರೂ ಕೊಡ್ತಾ ಇರೋದಕ್ಕೆ ನಮ್ಮ ರಾಜ್ಕುಮಾರ್ ಅವರಿಗೆ ಧನ್ಯವಾದಗಳು ಹೇಳುತ್ತೇನೆ. ನಿಮ್ಮಂಥವ್ರು ಇದ್ದಿದ್ದಕ್ಕೆ ನಮ್ಮಂಥವ್ರು ಈ ದಿನ ಈ ಸ್ಟೇಜ್ ಮೇಲೆ ಇದ್ದೀವಿ. ನಾವು ಯಾವಾಗಲೂ ನಮ್ಮ ವಿದ್ಯಾಭ್ಯಾಸ ಮಾಡಿಕೊಟ್ಟದವರಿಗೆ ನಮ್ಮ ಜೀವನದಲ್ಲಿ ಯಾವಾಗಲೂ ಮರೆಯಲ್ಲ. ನಮ್ಮ ಕಡೆ ಹಣ ಇಲ್ಲ, ಆಸ್ತಿ ಇಲ್ಲ, ನಮ್ಮ ಗುರುಗಳೆಲ್ಲ ನಮಗೆ ವಿದ್ಯೆ ಕೊಟ್ಟಿದ್ರು. ಆ ವಿದ್ಯೆಯಿಂದ ನಾವು ಇಲ್ಲಿ ಒಳ್ಳೆಯ ಹುದ್ದೆಯಲ್ಲಿ ಇದ್ದೀವಿ. ಈ ದಿನ ನಾನು ಅವ್ರಿಗೆ ನೆನಪು ಮಾಡಿಕೊಂಡಿರ್ತೇನೆ. ಅವರು ನಮಗೆ ಹೊಡೀಲಿ ಬಡೀಲಿ ಏನಾದರೂ ಮಾಡಲಿ, ಬಟ್ ನಮಗೆ ಒಂದು ಒಳ್ಳೆಯ ದಾರಿ ತೋರಿಸಿದ್ದಾರೆ. ಅವ್ರಿಗೂ ಈ ವೇದಿಕೆ ಮುಖಾಂತರ ನಮ್ಮ ಗುರುಗಳಿಗೆಲ್ಲ ನಾನು ಧನ್ಯವಾದಗಳು ತಿಳಿಸುತ್ತೇನೆ. ಅದರ ಜೊತೆ ನಮ್ಮ ತಂದೆ ತಾಯಿಗೂ ನಾನು ಧನ್ಯವಾದಗಳು ತಿಳಿಸುತ್ತೇನೆ. ಅವರೆಷ್ಟು ಕಷ್ಟಪಟ್ಟು ಅವ್ರಿಗೇನೇ ಇರಲಿಲ್ಲ ಅಂದರೂ ನಮಗೆ ಯಾವ ಟೈಮಲ್ಲೂ ಎಜುಕೇಷನ್ ಡ್ರಾಪ್ ಮಾಡಿರಲಿಲ್ಲ. ಅವ್ರ ಕಷ್ಟ ಆಗ್ತಾಯಿತ್ತು, ಅವ್ರಿಗೆ ಕಷ್ಟ ಆಗ್ತಾಯಿತ್ತು ವಿದ್ಯಾಭ್ಯಾಸ ಮುಂದುವರ್ಸಕ್ಕೆ. ಆದರೂ ನನಗಾಗಲಿ ಯಾವಾಗಲೂ ಎಜುಕೇಷನ್ ಡ್ರಾಪ್ ಮಾಡಲಿಲ್ಲ. ಎಷ್ಟುವರೆಗೂ ಓದ್ತೀಯ ಅಷ್ಟವರೆಗೂ ಓದು, ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ ಅವರು ಬೆನ್ನು ತಟ್ಟು ನಿಂತಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳು ಹೇಳುತ್ತೇನೆ. ಈ ವೇದಿಕೆ ಮುಖಾಂತರ ಎಲ್ಲ ನಾವು ಕುಟುಂಬ ಸದಸ್ಯರಿಗೂ ಅವರ ತಂದೆ ತಾಯಿಗೆ ಹೇಳುತ್ತೇನೆ ಅಂದರೆ, ಮಕ್ಕಳ ಮೇಲೆ ಯಾವುದೇ ಥರ ಪ್ರೆಷರ್ ಹಾಕಕ್ಕೆ ಹೋಗಬೇಡಿ. ಒಂದಕ್ಕೂ ಒಂದು ಟೈಮ್ ಅಂತೂ ಇರುತ್ತೆ. ಈಗಲೇ ನಾವು ಅವರ ಭವಿಷ್ಯತ್ತು ಡಿಸೈಡ್ ಮಾಡೋಕ್ಕೂ ಆಗೋದಿಲ್ಲ. ದೇಶಕ್ಕೆ ಎಲ್ಲರೂ ಬೇಕಾಗುತ್ತೆ, ಡಾಕ್ಟ್ರು ಬೇಕಾಗುತ್ತೆ, ಇಂಜಿನಿಯರು ಬೇಕಾಗುತ್ತೆ, ಪೊಲೀಸು ಬೇಕಾಗುತ್ತೆ, ಎಲ್ಲರೂ ಬೇಕಾಗುತ್ತೆ. ಪ್ರತಿಯೊಂದು ಕರ್ತವ್ಯ ಏನಿದೆ ಅದು ಉತ್ತಮವಾದಂಥ ಕರ್ತವ್ಯ. ಮೆಕ್ಯಾನಿಕ್ ಇಲ್ಲ ಅಂದರೆ ನಮಗೆ ನಾವು ಮೊಬಿಲಿಟಿ ಕಷ್ಟ ಆಗುತ್ತೆ, ಡಾಕ್ಟರ್ ಇಲ್ಲ ಅಂದರೆ ಎಜುಕೇಶನ್ ನಮಗೆ ಹೆಲ್ತ್ ಕಷ್ಟ ಆಗುತ್ತೆ. ಸೊ ಎವ್ರಿ ಡ್ಯೂಟಿ ಇಸ್ ಅ ಹೋಲಿ. ಇದೇ ಸಂದರ್ಭದಲ್ಲಿ ಅನೇಕ ಸಾಧಕರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಬಳಿಕ ತರಗತಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಕ್ಕಳಿಂದ ನೃತ್ಯ, ನಾಟಕ, ಏಕಾಭಿನಯ ಪಾತ್ರ, ಮೂಕಾಭಿನಯ ಪಾತ್ರ, ಸಂಗೀತ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಕಣ್ಮನ ಸೆಳೆದವು. ಸಮಾರಂಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸೂರ್ಯಕಾಂತ್ ಮದಾನೆ, ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಬಾಬುರಾವ್ ಯಡ್ರಾಮಿ, ಮಾದೇವ ಬೆಳ್ಳಣ್ಣನವರ್, ಜಗನ್ನಾಥ್ ಪಾಟೀಲ್, ಬಸವರಾಜ್ ಬಿರ್ಬಿಟ್ಟೆ, ಚನ್ನು ಡಿಗ್ಗಾವಿ, ಹನುಮಂತರಾಯ್ ಕಪ್ನೂರ್, ಆನಂದ್ ಲೇಗ್ಟಿ, ಶರಣಬಸವ ಜಂಗಿನ್ಮಠ್, ರೇವಣಸಿದ್ದ ದುದನಿ, ಸಂಸ್ಥೆಯ ಅಧ್ಯಕ್ಷತೆಯ ಭಾಗಮ್ಮ ರಾಜ್ಕುಮಾರ್, ಸಂಸ್ಥೆಯ ಅಧ್ಯಕ್ಷತೆ ವಹಿಸಿದ್ದ ಭಾಗಮ್ಮ ರಾಜ್ಕುಮಾರ್, ಶಿಕ್ಷಕರಾದ ಸುಧಾ, ಐಶ್ವರ್ಯ, ಉಷಾ, ವೈಷ್ಣವಿ, ಅಭಿಲಾಷ್, ರಾಹುಲ್, ಸಾವಿತ್ರಿ, ಶಾಂತಾ, ಸಾವಿತ್ರಿ ವಿ ಸೇರಿದಂತೆ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮವನ್ನು ಕುಮಾರಿ ವೈಷ್ಣವಿ ಹಾಗೂ ಸುರೇಶ್ ಬಡಿಗೇರ್ ಅವರು ನಿರೂಪಿಸಿದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಪರಿಸರ ಸಂರಕ್ಷಣೆ ಕುರಿತು ಮಕ್ಕಳಿಂದ ಸೈಕಲ್ ಜಾಥಾ ಆಯೋಜನೆ. ಮಾರ್ಚ್ 1 ಹಾಗೂ 2ರಂದು ರಾಚೋಟಿ ವೀರಭದ್ರೇಶ್ವರ ದೇವಸ್ಥಾನ ಅದ್ದೂರಿ ಜಾತ್ರೆ. ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್
ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕಲಬುರಗಿಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಸೈಕಲ್ ಜಾಥಾ ನಡೆಸಲಾಯಿತು. ಜಾಥಾದಲ್ಲಿ ಕಲಬುರಗಿ ನಗರದ ವಿವಿಧ ಶಾಲಾ ಮಕ್ಕಳು ಭಾಗವಹಿಸಿ ಪರಿಸರ ಸಂರಕ್ಷಣೆಯ ಕುರಿತು ಅರಿವು ಮೂಡಿಸಿದರು. ಇಂಧನ ಉಳಿತಾಯ ಜಾಗೃತಿ ಮತ್ತು ಹಸಿರು ಹೊನ್ನ ಸಂರಕ್ಷಣೆ ಹಾಗೂ ರಾಷ್ಟ್ರೀಯ ಭಾವೈಕ್ಯತೆಗಾಗಿ ಸಿಕೋ ಸಂಸ್ಥೆ ಹಾಸನ, ವಿವೇಕ್ ಜಾಗೃತ ಯೋಗ ವಿದ್ಯಾಪೀಠ, ಇ ಮೈಲೇಜ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ವಿವಿಧ ಶಾಲಾ ಕಾಲೇಜುಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಸೈಕಲ್ ಜಾಥಾಕ್ಕೆ ವಿಧಾನ ಪರಿಷತ್ ಸದಸ್ಯರು ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶಶಿಲ್ ಜಿ ನಮೋಶಿ ಅವರು ಹಸಿರು ನಿಶಾನೆ ತೋರುವ ಮೂಲಕ ನಗರದ ಶರಣ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಚಾಲನೆ ನೀಡಿದರು. ಜಾಥಾವು ನಗರದ ಎನ್ಮಿ ಶಾಲೆ ಸೇರಿದಂತೆ ವಿವಿಧ ಶಾಲಾ ಕಾಲೇಜುಗಳಿಂದ 250ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ಘೋಷಣೆ ಕೂಗುವ ಮೂಲಕ ಪರಿಸರ ಸಂರಕ್ಷಣೆಯ ಕುರಿತು ಜಾಗೃತಿ ಮೂಡಿಸಿದರು. ಜಾಥಾವು ಶರಣ ಬಸವೇಶ್ವರ ದೇವಸ್ಥಾನದಿಂದ ಆರಂಭವಾಗಿ ಜಗತ್ ಸರ್ಕಲ್, ಸೂಪರ್ ಮಾರ್ಕೆಟ್, ಎಸ್ವಿಪಿ ವೃತ್ತ ಮಾರ್ಗವಾಗಿ ಸಂಚರಿಸಿ ಡಿಸಿ ಕಚೇರಿ ಆವರಣದಲ್ಲಿ ಸಂಪನ್ನಗೊಂಡಿತು. ಈಗ ಸರ್ ಅವರು ಫ್ಲಾಗ್ ಅನ್ನ ಎತ್ತು ಬಿಡ್ತಾರೆ, ನೀವೆಲ್ಲ ಮುಂದ್ಗಡೆ ಇರ್ತಾರೆ ಸರ್. ಆಮೇಲೆ ಇಲ್ಲಿಂದ ಲಾಲ್ಗಿರಿ ಕ್ರಾಸು, ಮಾರ್ಕೆಟ್, ಜಗತ್ ಸರ್ಕಲ್, ಆಮೇಲೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಸುತ್ತ ಹಾಕೊಂಡು ಡಿಸಿ ಹೋಗು ನೀ ಸ್ಪೀಡ್ ಓಡು. ಆಂಧ್ರಪ್ರದೇಶ ರಾಚೋಟಿ ಶ್ರೀ ವೀರಭದ್ರೇಶ್ವರ ಮಹೋತ್ಸವ ಸಮಾರಂಭವು ಮಾರ್ಚ್ 1 ಹಾಗೂ 2ರಂದು ಜರುಗಲಿದೆ ಎಂದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಪ್ರಚಾರ ಸಮಿತಿಯ ಕರ್ನಾಟಕದ ರಾಜ್ಯಾಧ್ಯಕ್ಷರಾದ ಸಿಎಂ ಶಿವಶರಣಪ್ಪ ಅವರು ತಿಳಿಸಿದರು. ಈ ಕುರಿತು ನಗರದಲ್ಲಿ ರವಿವಾರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಶ್ರೀಶೈಲ ಪೀಠದ ಜಗದ್ಗುರುಗಳ ಸಮ್ಮುಖದಲ್ಲಿ ಶ್ರೀ ರಾಚೋಟಿ ವೀರಭದ್ರೇಶ್ವರ ದೇವರ ಬ್ರಹ್ಮೋತ್ಸವ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದ್ದು, ಮಾರ್ಚ್ 1ರಂದು ಶ್ರೀಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ ಹಾಗೂ ಮಾರ್ಚ್ 2ಕ್ಕೆ ಮಹಾರಥೋತ್ಸವ ನೆರವೇರಿಸಲಾಗುವುದು. ನಮಸ್ತೆ ಭೋ ಶ್ರೀ ವೀರಭದ್ರಾಯ, ನಮಸ್ತೆ ಭೋ ಶ್ರೀ ಭದ್ರಕಾಳಿ ಮನವಂತಸ್ಥಾಯ, ನಮಸ್ತೆ ಭೋ ದುರಿತ ಕರ್ಮ ಕೊಟ್ಟಾರಾಯ, ನಮಸ್ತೆ ಭೋ ರಾಜೋಟಿ ಪ್ರವರ ಸತಾಯ ನಮ್ಮ ಎಲ್ಲರೂ ನಮಸ್ಕಾರಗಳು. ಈ ಒಂದು ರಾಯಚೋಟಿ ವೀರಭದ್ರೇಶ್ವರ ಎಲ್ಲ ಭಕ್ತರಲ್ಲಿ ಈ ಮುಖಾಂತರ ವಿನಂತಿಸಿಕೊಳ್ಳೋದೇನೆಂದ್ರೆ, ವೀರಭದ್ರೇಶ್ವರ ಅಂದ್ರೆ ಸಾಕ್ಷಾತ್ ಪರಮೇಶ್ವರ ಉಗ್ರರೂಪನೇ ವೀರಭದ್ರೇಶ್ವರ. ವೀರಭದ್ರೇಶ್ವರ ಮೂಲ ಸ್ಥಾನಪ್ಪ ಅಂದ್ರೆ ನಮ್ಮ ಆಂಧ್ರ ಪ್ರದೇಶ ರಾಯಚೋಟಿ ವೀರಭದ್ರೇಶ್ವರ ದೇವಸ್ಥಾನ. ನಮ್ಮ ಕರ್ನಾಟಕದ 6,000 ವೀರಭದ್ರೇಶ್ವರ ದೇವಸ್ಥಾನವ ಮತ್ತು ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ ಹೀಗಾಗಿ ನಮ್ಮ ದೇಶಾದ್ಯಂತ ಎಲ್ಲ ಕಡೆ ವೀರಭದ್ರೇಶ್ವರ ದೇವಸ್ಥಾನ, ಕಾಶ್ಮೀರದಾಗೂ ಅವ. ಈ ಎಲ್ಲ ದೇವಸ್ಥಾನ ವೀರಭದ್ರೇಶ್ವರ ದೇವಸ್ಥಾನಗಳಿಗೆ ಮೂಲ ದೇವಸ್ಥಾನ ನಮ್ಮ ರಾಯಚೋಟಿ ವೀರಭದ್ರೇಶ್ವರ ದೇವಸ್ಥಾನ.
ಇವಾಗ ಇವತ್ತಿನ ದಿವಸ ಫೆಬ್ರವರಿ 23ರಿಂದ ಮಾರ್ಚ್ 5 ತಾರೀಕು ತನಕ ಬ್ರಹ್ಮೋತ್ಸವ ತುಂಬ ಅದ್ದೂರಿಯಾಗಿ ನಡೀತದೆ. ಇವತ್ತು ಬ್ರಹ್ಮೋತ್ಸವಕ್ಕೆ ಗಣಪತಿ ಪೂಜೆ ಮತ್ತು ಧ್ವಜಾರೋಹಣದಲ್ಲಿ ಬ್ರಹ್ಮೋತ್ಸವ ಚಾಲನೆ ಕೊಡಲಾಯಿತು. ಮತ್ತು ಮಾರ್ಚ್ 1ನೇ ತಾರೀಕಿಗೆ ಜಾತ್ರಾ ವಿಶೇಷವಾಗಿ ಶ್ರೀಸರ್ ಜಗದ್ಗುರು ಅಡ್ಡಪಲ್ಲಕ್ಕಿ ಇಟ್ಕೊಂಡೀವಿ. ಜಗದ್ಗುರು ಅಡ್ಡಪಲ್ಲಕ್ಕಿ ಶಿವಾಲಯದಿಂದ ರಾಯಚೋಟಿ ವೀರಭದ್ರೇಶ್ವರ ದೇವಸ್ಥಾನ ನಡೀತದೆ. ಈ ಒಂದು ದೇವಸ್ಥಾನ ಜಗದ್ಗುರು ಅಡ್ಡಪಲ್ಲಕ್ಕಿ ಕಾರ್ಯಕ್ರಮ ಎಲ್ಲ ಮುತ್ತೈದರು ಭಾಗವಹಿಸಬೇಕು, ಕುಂಭಮೇಳದಲ್ಲಿ ಭಾಗವಹಿಸಬೇಕು ಕೇಳ್ಕೊತೀನಿ. ಅದಲ್ಲದೆ ಜಗದ್ಗುರು ಅಡ್ಡಪಲ್ಲಕ್ಕಿ ಮುಗಿಸ್ಕೊಂಡು ಗುಡಿಗೆ ಬಂದ್ಮ್ಯಾಗ ದೇವ್ರ ದರ್ಶನ ತಗೊಂಡು ಭಕ್ತರಿಗೂ ದರ್ಶನ ಕೊಡ್ತಾರೆ. ಭಕ್ತರ ದರ್ಶನ ಜಗದ್ಗುರು ಕಡೆಯಿಂದ ಆಶೀರ್ವಾದ ತಗೋಬೇಕು. ಆಮೇಲೆ ಸಾಯಂಕಾಲ ಧರ್ಮಸಭೆಗೆ ಇರ್ತದೆ. ಧರ್ಮಸಭೆ ಮುಗಿದಾಗ ಅವತ್ತೇ 1 ತಾರೀಕು ರಾತ್ರಿ ನಂದಿ ಉತ್ಸವ ತುಂಬ ವಿಜೃಂಭಣೆ ನಡೀತದೆ. ನಂದಿ ವಾಹನದಲ್ಲಿ ವೀರಭದ್ರೇಶ್ವರ ಮತ್ತು ಭದ್ರಕಾಳಿ ಅಮ್ಮನವರು ಊರಲ್ಲಿ ಪ್ರದಕ್ಷಿಣೆ ಇರ್ತದೆ. ಆ ನಂದಿ ಉತ್ಸವ ದೇವಸ್ಥಾನದಿಂದ ಊರಾಗ ಹೋಗ್ಬೇಕಾದ್ರೆ ಅಗ್ನಿ ಪುಟ್ಟು ಆಗಿರ್ತದೆ. ಅಗ್ನಿ ಪುಟ್ಟು ಹಾಕಿ ಮುಗಿಸ್ಕೊಂಡು ರಾತ್ರಿ 11ಕ್ಕೆ ನಂದಿ ಉತ್ಸವ ಆದರೆ ಮರುದಿವಸ ಬೆಳಗ್ಗೆ 4 ಗಂಟೆಗೆ ನಂದಿ ಉತ್ಸವ ಮುಗಿಸ್ಕೊಂಡು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬರ್ತಾರೆ. ದೇವಸ್ಥಾನ ಪ್ರವೇಶ ಮಾಡಬೇಕಾದ್ರೆ ಅಗ್ನಿ ಮುಖಾಂತರನೇ ಅಗ್ನಿ ಪ್ರವೇಶ ಮಾಡಿ ಗರ್ಭಗುಡಿ ವೀರಭದ್ರೇಶ್ವರ ದೇವಸ್ಥಾನ ಹೋಗ್ತಾನೆ. ದೇವರು ಹೋದ್ಮೇಲೆ ನಂತರ ಭಕ್ತರೆಲ್ಲ ಅಗ್ನಿ ಪ್ರವೇಶ ಇರ್ತದೆ. ಇದು ತುಂಬ ಭವ್ಯ ಆಗಿರ್ತದೆ. ಇದಾದ್ಮೇಲೆ ಅವತ್ತೇ 11 ಗಂಟೆ ಮುಂಜಾನೆ ಮಹಾನೈವೇದ್ಯ ಕಾರ್ಯಕ್ರಮ ಇರ್ತದೆ. ಸಾಯಂಕಾಲ 4 ಗಂಟೆ ರಥೋತ್ಸವ ಇರ್ತದೆ. ಈ ಒಂದೆಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ರಾಯಚೋಟಿ ವೀರಭದ್ರೇಶ್ವರ ಎಲ್ಲ ಭಕ್ತರು ಭಾಗವಹಿಸಿ ವೀರಭದ್ರೇಶ್ವರ ಕೃಪೆಗೆ ಪಾತ್ರರಾಗಬೇಕು. ಇನ್ನು ಉತ್ಸವದ ನಿಮಿತ್ತ ನಂದಿ ಮೆರವಣಿಗೆ, ಧರ್ಮಸಭೆ ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವಿಜಯ ಕರ್ನಾಟಕ ಪತ್ರಿಕಾ ವತಿಯಿಂದ ರೈತರಿಗೆ ಪುರಸ್ಕಾರ. ಅಪ್ಪಾಜಿ ಗುರುಕುಲ ಶಾಲೆಯಲ್ಲಿ ಅದ್ದೂರಿಯಾಗಿ ಜರುಗಿದ ಮಕ್ಕಳ ಸಾಂಸ್ಕೃತಿಕ ಉತ್ಸವ. ಪರಿಸರ ಸಂರಕ್ಷಣೆ ಕುರಿತು ಮಕ್ಕಳಿಂದ ಸೈಕಲ್ ಜಾಥಾ ಆಯೋಜನೆ. ಮಾರ್ಚ್ 1 ಹಾಗೂ 2ರಂದು ರಾಚೋಟಿ ವೀರಭದ್ರೇಶ್ವರ ದೇವಸ್ಥಾನ ಅದ್ದೂರಿ ಜಾತ್ರೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.